ಗುರುತರವೇನಿದ್ದರು ತವ ಪದರಜ ಗುರುತರ ಏನಿದ್ದರು ತವ ಪದರಜ ತಿರುದೊಳಗಿರೆ ದೈವೇ ಪರಮ ಗುರುವಿದನು ಜಪರ ಮರುಕುತ ಬರ ಪಡೆಯಾಯ್ತೇ ಗುರುವೇ ಅಪ್ಪಣಿಯಾಯ್ತೇ ನಾ ಬರಲಪ್ಪಣಿಯಾಯ್ತೇ. ಗುರುವರ್ಯ, ನೀವಾಡಿದಂತಹ ಸೇವಾ ಕೈಂಕರ್ಯದಲ್ಲಿ ನಾ ತೊಡಗಿರುವ ಕಾಲಕ್ಕೆ ಅವಸರವಾದ ಕರೆ ಧನುಷರವನ್ನು ಬಿಡಿದು ಈ ಕಡೆ ಬಾ ಮಗ ಸತ್ಯವೃತ ಕರೆಯನ್ನಾಲಿಸಿ ನಾ ಧಾವಿಸಿ ಬಂದಿದ್ದೇನೆ. ನಿಮ್ಮ ಚರಣ ಸೇವಕನಾದ ಈ ಸತ್ಯವೃತನಿಂದ ಏನು ಸೇವೆ ಆಗ್ಬೇಕು ಅಪ್ಪಣೆ. ಸುಕುಮಾರ ನಮ್ಮ ದಾನಗೆ ಬರುವುದವಿಗ ಮೋರ್ಬ ವಿಕಲಮತಿ ದಾನವಾದೀಶ ಅಗಲಿಸೀಕಾಶ್ರಮಗೆ ತಗಲು ಪಾಪದ ಭಯವ ನಿಗಲು ಬಲ ವಿದ್ಯೆಗಿದು ನಿಕಚ ಸುಕುಮಾರ ರಾಜ್ಯಕ್ಕೆ ಆಶ್ರಮಕ್ಕೆ ಏನಾದರೂ ತೊಂದರೆ ಬರ್ತದೆ ಅಂತಾದ್ರೆ ಆ ಹೊತ್ತಿನಲ್ಲಿ ಅರಸು ಮಕ್ಕಳದನ್ನು ರಕ್ಷಣೆ ಕೊಡಬೇಕಾದ್ದು ಅರಸು ಮಕ್ಕಳಿಗೆ ಧರ್ಮ ಮಗು. ಓಹೋ, ಅಯೋಧ್ಯೆಯನ್ನು ಪ್ರವೇಶ ಮಾಡಿದಂತಹ ಕುಂಬೋದರನೆನ್ನುವ ದಾನವನೋರ್ವ ನಿಮ್ಮಪ್ಪನಿಂದ ಸೋಲನ್ನು ಅನುಭವಿಸಿ ಮಗನನ್ನು ಕಳೆದುಕೊಂಡ ಹತಾಶ ಭಾವದಿಂದ ಆಶ್ರಮವನ್ನು ಹಾಳುಗೆಡಹುವುದಕ್ಕಾಗಿ ಇಲ್ಲಿಗೆ ಬಂದಿದ್ದಾನೆ. ಹೌದಾ? ಆಶ್ರಮವನ್ನೆಲ್ಲ ಪರಿಸರವನ್ನು ನಾಶ ಮಾಡ್ತಾ ಇದ್ದಾನೆ. ಆದ್ದರಿಂದ ಆಯುಧಪಾಣಿಯಾಗಿ ಬಾ ಎಂಬ ಹಾಗೆ ಹೇಳಿದೆ. ನಾ ಏನ್ ಮಾಡ್ಬೇಕು? ನಿನಗಿದು ಅಪ್ಪಣೆಯನ್ನು ನೀಡ್ತಾ ಇದ್ದೇನೆ. ಅವನನ್ನು ಕೊಂದು ಕ್ಷಿಪ್ರಗತಿಯಲ್ಲಿ ಬಾ. ನಿಮ್ಮ ಆಜ್ಞೆ ಶಿರೋಧಾರ್ಯ. ಹೋಗಿ ಬರ್ತೇನೆ. ಎಲ್ಲವೋ ಮಾತುಗಾರ ರಾಕ್ಷಸನೇ, ನಿನ್ನನ್ನೇ ಕಾಣ್ತದೆ. ತುಂಬಾ ಮಾತಾಡ್ತಾ ಇದ್ದಲ್ಲ ನೀನು? ಹೌದು. ಹೌದಲ್ಲ? ನಿನ್ನನ್ನು ಕೂಳ ಅಂತ ಹೇಳಿದೆ. ಯಾಕೆ? ಆ ಸೂರ್ಯ ಪ್ರವೃತ್ತಿ ಸಹಜ, ಅದು ಲೋಕದ ಕಲ್ಯಾಣಕ್ಕಾಗಿ ನಡೆಯುವಂತ ಯಜ್ಞ ಯಾಗಾದಿಗಳನ್ನು ಕೆಡಿಸಿ ಋಷಿಮುನಿಗಳನ್ನು ಪೀಡಿಸಿ ಋಷಿಯಾಶ್ರಮವನ್ನು ನಾಶಪಡಿಸುವುದಕ್ಕೆ ಮುಂದಾದವ ನೀನು. ವಿಚಾರವನ್ನು ತಿಳಿದು ಬಂದಿದ್ದೇನೆ. ನಿನ್ನ ದುರ್ಬುದ್ಧಿ ಬಿಟ್ಟು ಬದುಕುದಿದ್ರೆ ಬದುಕು, ಇಲ್ಲದಿದ್ರೆ ನಿನ್ನನ್ನು ಕೊಂದೆ. ನಾನುಡೆಯದಲ್ಲಿರುವನು ನೀನು ತುಂಬಾ ತೋರ. ನಾನು ತೋರ ಆದ್ರೆ ನಿನಗೆ ಹಿಂಸೆ ಇಲ್ಲ. ಮಾನವ ಪೂರ್ವೆ ನಿನಗೆ ಏನಾಯ್ತು? ನಿನಗೆ ಅನ್ನಪ್ರಾಯದ ನೀನು ಇದ್ದಕ್ಕಿದ್ದಾಗ ಏನಾಯ್ತು ನಿನಗೆ? ಆವೇಶ ಬರ್ತಾ ಇದೆ. ನಿನ್ನ ಗುರುಗಳ ಆವೇಶ ಆದತ್ತ?
ಮಾಲೀಕನದ್ದು. ಹೌದು. ಹೌದಾ? ಗುರುಗಳ ಆವೇಶದಿಂದಾಗಿ ನೀನು ಬಂದಿದ್ದೀಯಲ್ಲ, ಅದು ಇಮ್ಮಡಿ ಆಗುತ್ತಾ ಇದೆ. ನಿಮ್ಮ ಕುಲಗುರುಗಳಲ್ಲ ಅವರು. ಕಾರಣ ಏನು ಗೊತ್ತಾ? ನನ್ನ ಮಗನನ್ನು ನಿನ್ನ ಅಪ್ಪ ಕೊಂದಿದ್ದಾರೆ. ಹತ್ತಿರ ಅಂದ್ರೆ ತಾತ್ಸಾರವೇನು? ಒಳ್ಳೇದಾಯ್ತು. ಎಂತದ್ದು ಒಳ್ಳೇದಾಯ್ತು? ಅಂತವರೆಲ್ಲ ಸಾಯ್ಬೇಕು. ಈಗ ನೀನು ಅದನ್ನೇ ವಯಸ್ಸಿ ಬಂದಿದ್ದೀಯ. ಸಾವು ಅದು ಈ ರಕ್ಕಸನಿಂದಾಗಿ ನೀನು ಸಾವನ್ನು ಬಯಸಿ ಬಂದವಂತಾದ್ರೆ ಇನ್ನೂ ನಿನಗೆ ದೂರವಿಲ್ಲ ಆ ಯಮನಾಲಯ. ಹಾಗಾಗಿ ಹೇಳ್ತಾ ಇದ್ದೇನೆ, ನಿನ್ನ ಗುರುಗಳು ಹೇಳಿದ ಕಿವಿ ಮಾತಿಗೆ ನೀನು ಪುಡ್ಕ ಪುಡ್ಕಂತ ಹಾರಿಕೊಂಡು ಬಂದ್ರೆ ನಾನು ಹೆದರುವವನಲ್ಲ ನೋಡು. ನಾನು ಪುಡ್ಕ ಪುಡ್ಕ ಅಂತ ಹಾಗಲ್ವ ಅವ ಹೇಳಿದ್ದಕ್ಕೆ ಪುಡ್ಕ ಪುಡ್ಕಂತ ನಾನು ಪುಡ್ಕ ಪುಡ್ಕ ಅಂತ ಹಾರಿದ್ದು, ನೀನು ಪುಡ್ಕ ಪುಡ್ಕ ಅಂತ ಓಡಿದ್ದೀಗ. ಓಡಿದ್ಯಾಕೆ ಗೊತ್ತಾ? ನಿನ್ನನ್ನು ಬಡೀಲಿಕ್ಕೆ ಓಡ್ಬೇಕಾ? ಅದ್ಯಾಕೆ? ಅದು ಓಡಿದ್ರೆ ಸ್ವಲ್ಪ ಧೈರ್ಯ ಬರ್ತದೆ. ಆಯದಲ್ಲಿ ಹಿಂದಿನ ಕಾಲದಲ್ಲಿ ಇತ್ತು ಅದು. ಹಾಗೆ ಓಡಿ ಮತ್ತೆ ಹೊಡಿಯುವುದು ಗೊತ್ತಾಯ್ತಲ್ಲ? ಹಾಗೆ ನಿನ್ನನ್ನು ಬಡಿದು ಯಮನಾಲಯ ಕಟ್ಟುತ್ತೇನೆ. ನಿಬಂಧ ಮಹಾರಾಜನ ಮಗ ನಾನು. ಸತ್ಯವೃತ ಅಂತ ಹೆಸರು. ಕೇಳುವುದಕ್ಕೆ ಅರ್ಹತೆ ಯೋಗ್ಯತೆ ಎರಡು ಇದ್ದು ಬಂದಿದ್ದೇನೆ. ಆ ದುರ್ಬುದ್ಧಿ ಬಿಡ್ತೀಯಾ? ಸಾಹಿತ್ಯ ಯಾವುದು ದುರ್ಬುದ್ಧಿ? ಯಾಗ ಕೆಡಿಸುವುದು ದುರ್ಬುದ್ಧಿ ಅಲ್ಲ ಅದು. ಋಷಿಮುನಿಗಳಿಗೆ ನಮಗೆ ಬೇಕಾಗಿ ಒಳ್ಳೆಯ ಬುದ್ಧಿ ಅದು. ನನ್ನ ಮಗ ಲೋಹಿತಾಕ್ಷನನ್ನು ನೀನಪ್ಪ ಕೊಂದಿದ್ದಾನಲ್ಲ, ಆ ಸೇಡು ತೀರಿಸುವಂತ ಕಾಲ ಇದು ನನಗೆ. ನಿನ್ನ ಮಗನನ್ನು ನನ್ನ ಅಪ್ಪ ಕೊಂದದ್ದು. ಹೌದು. ಅವನ ಅಪ್ಪನನ್ನು ಅವರ ಮಗ ನಾನು ಕೊಲ್ತೇನೆ. ನೀನು ನಾನೇ ನೋಡೋಣ. ಒಂದು ಗಂಡಾಂತರ ತಪ್ಪಿತ್ತು. ಅವ ಇಷ್ಟು ಬೇಗ ಸಾಯ್ತಾನೆ ಅಂತ ನಿರೀಕ್ಷೆ ಇರಲಿಲ್ಲ. ಏನೋ ಸತ್ತ ಅಂತು. ಆದ್ರೆ ವಿಚಾರ ಗುರುಗಳಿಗೆ ತಿಳಿಸಬೇಕಲ್ಲ. ನಿಜ. ನಡೀತೇನೆ. ಹರಿವ ತಿಳಿವಾಗಿ ನೀಯೊಳವ ಮಿಂದಿರಲು ಬಂದಳು ಹಿಮವತಿಯೋ. ಅವ ಮಿಲ್ದಿರಲು ಬಂದಳು ಕಾನತಕ್ಕೆ ಪರಿತ ಜೋಡಸಿ ಹಿಮವತಿಯು ಕೆಳದಿಯರ ಬಳಸಿ ನೋಳು. ಪರಿತ ಜೋಡಸಿ ಹಿಮವತಿಯು ಕೆಳದಿಯರ ಬಳಸಿ ನೋಳು. ಹಿಮವತಿಯು ಸಾಕೇತದಲ್ಲಿ ಸಂಜನಿಸಿದಂತ ನಮ್ಮ ಬದುಕಿ ಧನ್ಯ ಅಂತ ಭಾವಿಸಿಕೊಳ್ಳಬೇಕು ನಾವು. ಧರ್ಮಪಾಲ ಸೃಷ್ಟಿಗಳ ಮಗಳು ಹಿಮವತಿ ಯಾವುದಕ್ಕೆ ಕೊರತೆ ಮಾಡಿದ್ದಾರೆ ನಮ್ಮ ಅಪ್ಪ? ನನ್ನನ್ನು ರಾಜಕುಮಾರಿಯ ಹಾಗೆ ನೋಡಿಕೊಂಡಿದ್ದಾರೆ. ಉಡುವುದಕ್ಕೋ ಉಣ್ಣುವುದಕ್ಕೂ ಯಾವುದಕ್ಕೂ ಯಾವ ಕುಂದು ಕೊರತೆಯನ್ನು ಮಾಡಿದವರಲ್ಲ. ನಾ ಕೇಳುವ ಪೂರ್ವದಲ್ಲಿ ತನ್ನ ಮಗಳಿಗೆ ಏನಾಗಬೇಕು ಅದನ್ನೆಲ್ಲ ನೆರವೇರಿಸಿಕೊಟ್ಟವರು, ನೆಮ್ಮದಿಯ ಜೀವನವನ್ನು ಸಾಗಿಸುತ್ತಿದ್ದವರು. ಏ ಗೆಳತಿ, ಬೇಸರವೇ? ಯಾಕೋ ಏನೋ ಉಂಟಾದಂತ ಬೇಸರವನ್ನು ಹೋಗಲಾಡಿಸಿಕೊಳ್ಳುವ ಉದ್ದೇಶದಿಂದ ವನವಿಹಾರ ಜಲಕ್ರೀಡೆಗೆ ಹೋಗ್ಬೇಕು ಅಂತ ಮನಸ್ಸು ಮಾಡಿದ್ದೇನೆ. ನೀವ್ಯಾರು ಬರುದಿಲ್ಲ ಅಂತ ಕಾಣ್ತದಲ್ಲ? ಬರೋದಿಲ್ವಾ? ನೀನು ಕರೆಯುವಾಗ ಬರುದಿಲ್ಲ ಅಂತ ಹೇಳ್ತೇನಾ?
ಹಾಗಲ್ವೇ? ಯಾವತ್ತು ಜೊತೆ ಜೊತೆಯಾಗಿ ಹೋಗುವವರು ನಾವು, ಜೊತೆ ನಗಲಿ ಇದ್ದವರೇ ಅಲ್ಲ. ಮತ್ತೆ ನನ್ನನ್ನು ಬಿಟ್ಟು ಇದ್ದವರ ನೀವು, ಮತ್ತೆ ಕಾಲ ಹರಣ ಮಾಡುವುದಲ್ಲ. ಎಲ್ಲರೂ ಹೋಗೋಣ, ಅಲ್ಲೇ ಮಾತಾಡೋಣ. ಬನ್ನಿ. ವನದ ದಿವ್ಯ ಸೊಬಗನು ನೋಡಿ, ವನದ ದಿವ್ಯ ಸೊಬಗನು, ವನದ ಮುಖಿಯರೆಲ್ಲ ನೋಡಿ, ವನದ ದಿವ್ಯ ಸೊಬಗನು ನೋಡಿ ನೋಡಿ ನೋಡಿ, ವನದ ದಿವ್ಯ ಸೊಬಗನು. ವನದ ದಿವ್ಯ ಸೊಬಗನು ನೋಡಿ, ವನದ ದಿವ್ಯ ಸೊಬಗನು, ದಿವ್ಯ ಸೊಬಗನು. ಮನಗಿ ಮುದವನಿದ್ದು ನಲಿವ ಬನದ ನವ್ಯ ಹಸಿರವು, ಮನಗಿ ಮುದವನಿದ್ದು ನಲಿವ ಬನದ ನವ್ಯ ಹಸಿರನು ನೋಡಿ, ವನದ ದಿವ್ಯ ಸೊಬಗನು ನಲಿವ ವನದ ನವ್ಯ ಗದಿರನು, ವನದ ದಿವ್ಯ ಸೊಬಗನು, ವನದ ನವ್ಯ ಗದಿರನು, ಸೊಬಗನು ಗದಿರನು ನೋಡಿ ನೋಡಿ. ನೋಡು ಇಲ್ಲಿ ನೋಡದಲ್ಲಿ ನೋಡಿ ಭೂಪನ
ಲಲ್ಲೆಯಾಡು ತಿಗುದು ತರುವು ಬಳ್ಳಿ ರಮ್ಯ ಬಂಧನ ಲಲ್ಲೆಯಾಡು ತಿಗುದು ತರುವು ಲಲ್ಲೆಯಾಡು ತಿಗುದು ಲಲ್ಲೆಯಾಡು ತಿಗುದು ತರುವು ಲಲ್ಲೆಯಾಡು ತಿಗುದು ತರುವು ಬಳ್ಳಿ ರಮ್ಯ ಬಂಧನ ಬಳ್ಳಿ ರಮ್ಯ ಬಂಧನ ಬಳ್ಳಿ ರಮ್ಯ ಬಂಧನ ಬಳ್ಳಿ ರಮ್ಯ ಬಂಧನ ಚಂದದಿಂದ ಸುಮದ ಗಂಧ ತಂದ ಮಂದ ಮಾರುತ ಚಂದದಿಂದ ಸುಮದ ಗಂಧ ಚಂದದಿಂದ ಸುಮದ ಗಂಧ ತಂದ ಮಂದ ಮಾರುತ ಮಂದ ಮಾರುತ ಚಂದದಿಂದ ಸುಮದ ಗಂಧ ತಂದ ಮಂದ ಮಾರುತ ಬಂದು ಮೋದದಿಂದ ಬೀಸಿ ಮುಂದೆ ಮುಂದೆ ಸಾಗುತ್ತ ಬಂದು ಮೋದದಿಂದ ಬೀಸಿ ಮುಂದೆ ಮುಂದೆ ಸಾಗುತ್ತ ಮುಂದೆ ಮುಂದೆ ಸಾಗುತ್ತ ಮಂದ ಮಾರುತ ಸಾಗುತ್ತ ದಿವ್ಯ ಸೊಬಗನು ನೋಡಿ 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 ಬನದ ದಿವ್ಯ ಸೊಬಗನು ಮನಗೆ ಮುಖವನಿತ್ತು ನಲಿವ ಬನದ ನವ್ಯ ಗತಿರನು ಮನಗೆ ಮುಖವನಿತ್ತು ನಲಿವ ಬನದ ನವ್ಯ ಗತಿರನು ನೋಡಿ ಅಲ್ಲಿ ನೋಡೋ ಇಲ್ಲಿ ನೋಡೋ ಇಲ್ಲಿ ನೋಡು ಅಲ್ಲಿ ನೋಡು ಅಲ್ಲಿ ನೋಡು ಇಲ್ಲಿ ನೋಡದಲ್ಲಿ ನೋಡು ಹೂವನ ಲಲ್ಲೆಯಾಡು ತಿಗುದು ತರುವು ಬಳ್ಳಿ ರಮ್ಯ ಬಂಧನ ಲಲ್ಲೆಯಾಡು ತಿಗುದು ತರುವು ಬಳ್ಳಿ ರಮ್ಯ ಬಂಧನ ನೋಡಿ ನೋಡಿ ಚಂದದಿಂದ ಸುಮದದಿಂದ ತಂದ ಮುಂದ ಮಾರುತ ಬಂದು ಮೋದದಿಂದ ಬೀಸಿ ಮುಂದೆ ಮುಂದೆ ಸಾಗುತ್ತ
ದಿತ್ತೊಂದಿಂದನ ದಿನ್ನತೆ ತಿಂದನ ದಿನ್ನ ತತ್ತೊಂದೊಂದನ ದಿನ್ನ ದಿತ್ತೊಂದೊಂದನ ದಿನ್ನ ತತ್ತೊಂದೊಂದನ ದಿನ್ನತೆ ತಗಡ ತಗದಿವಿ ತಗಡ ತಗದಿವಿ ತಗಡ ತಗದಿವಿ ತಗಡ ತಗದಿವಿ ತಗಡ ತಗದಿವಿ ತಗಡ ತಗದಿವಿ ತಗಡ ದಿನ್ನತೆ ತಗದಿವಿ ತಗಡ 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 ದಿನ್ನತೆ ತಗದಿವಿ ತಗಡ 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 ದಿನ್ನತೆ ನನಗೆ ಮುದವನಿತ್ತು ನನಿವ ಬನದ ನವ್ಯ ಹಸಿದನು ನೋಡಿ 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 ಆ ಮೈ ಮೇಲಿನ ಗೊಡವೇ ಇಲ್ಲ ನಿಮಗೆ. ಅಷ್ಟು ಆಡಿದ್ದು ಸುತ್ತಾಡಿದ್ದು ಆಟ ಆಡುವಾಗ ಹಾಗೆ ಅಪ್ಪ ಎಷ್ಟು ಕಡೆ ಸುತ್ತಾಡಿದ್ದೇವೆ, ಏನೆಲ್ಲ ನೋಡಿದ್ದೇವೆ ಗೆಳತಿ. ಈ ಉಪವನವನ್ನ ನೋಡಿದಾಗ ಮನಕ್ಕೆ ಮುದವಾದದ್ದು ಸತ್ಯ. ಸೊಂಪಾಗಿ ಬೆರೆದ ಆ ಮಾಮರ, ಅದನ್ನ ಅಪ್ಪಿಕೊಂಡಿರುವಂತಹ ಬಳ್ಳಿಗಳು, ಸೊಬಗನ್ನ ನೋಡುವಾಗ ಇಲ್ಲೇ ಇದ್ದು ಬಿಡೋಣ ಅನಿಸ್ತದೆ. ಹೌದೇನೆ? ನಿನಗೆ ಹಚ್ಚ ಹಸಿರಿನಿಂದ ತುಂಬಿರುವಂತಹ ಪ್ರದೇಶ ನೋಡುವಾಗ ತುಂಬಾ ಸಂತೋಷವಾಯಿತು. ಓ, ಆ ಕಡೆಯಲ್ಲಿ ಕೊಳದಲ್ಲಿ ಜೋಡಿ ಹಂಸಗಳು ಆಡುತ್ತಾ ಇದ್ದಾವೆ. ಹೌದೇ? ಎಷ್ಟು ಸಂತೋಷ ಆಗ್ತದಲ್ಲ ನೋಡುವಾಗ. ನೋಡ್ತಾ ನಾವು ಇಲ್ಲೇ ನಿಲ್ಲುವುದಲ್ಲ, ತಿಳಿಲಿನ ಕೊಳವನ್ನು ನಿಲ್ಲುವುದು ಜಲಕ್ರೀಡೆಯನ್ನು ಆಡಿದ್ದೇವೆ. ಒದ್ದೆಯಾದಂತ ಸೀರೆಯನ್ನು ಬದಿಗಿರಿಸಿದ್ದೀರಿ. ತಂದಿರುವ ಸೀರೆ ಉಟ್ಟ ಹಾಗಾಯಿತು. ಕೇಶ ಶೃಂಗಾರ ಮುಗಿದಿದೆ. ಇನ್ನೇನು ಬೇಕು ಹೇಳು? ಹೂ ಬೇಕು. ಹೂ ಇರುವುದು ಯಾರಿಗೆ? ಪ್ರಥಮವಾಗಿ ದೇವರಿಗೆ, ಆಮೇಲೆ ನಮ್ಮಂತ ಹೆಣ್ಣು ಮಕ್ಕಳಿಗೆ. ನಾನಾ ಜಾತಿಯ ಸುಮಗಳು ಅರಳಿ ನಿಂತಿವೆ. ಇವುಗಳನ್ನು ಕೊಯ್ದು ಆಯ್ದು ನೇಯ್ದು ಮಾಲೆ ಮಾಡಿ ಮುಡಿದು ನಂತರ ಅರಮನೆಯನ್ನು ಸೇರೋಣ. ಹೂ ಕೊಯ್ವಾ? ನೀನ್ ಯಾವ ಹೂ ಕೊಯ್ತೀಯಾ? ನಾನು ಸಂಪಿಗೆ. ಮರ ಏರ್ತೀಯಾ? ಆದಿತಪ್ಪನ ಮರ ಏರಿ ಅಭ್ಯಾಸ ಉಂಟು. ನಿನಗೇನು ಅಭ್ಯಾಸ ಉಂಟೆ? ಆದ್ರೆ ಈ ಹೆಣ್ಣು ಮಕ್ಕಳೆಲ್ಲ ಎಷ್ಟೊತ್ತಿಗೂ ಮರ ಏರ್ತಾರಂತ ಕೆಲವರೆಲ್ಲ ಗಂಡು ಮಕ್ಕಳು ಕಾಯ್ತಾ ಇರ್ತಾರೆ. ನಾವು ನೋಡಿಯೇ ಮರ ಹತ್ತುದು. ಆಯ್ತಾ? ನೀನು? ಮಲ್ಲಿಗೆ. ಮಲ್ಲಿಗೆಯಾ? ನನಗೆ ಯಾವ ಹೂ ಸಿಗ್ತದಂತ ಅಲ್ಲಿ ನೋಡಿ. ಆ ಲತೆಯಲ್ಲಿ ಅರಳಿದಂತ ಒಂದು ಹೂ ಎಷ್ಟು ಚೆನ್ನಾಗಿದೆಯಲ್ಲ. ಅದಲ್ಲ ಇಲ್ಲಿ. ಅದು ಯಾವ ಜಾತಿಯ ಸುಮ ಇರಬಹುದೇ? ಯಾರಿಗೊತ್ತು? ನನಗೆ ಅದೇ ಹೂ ಬೇಕು. ಬೇಡ ಬೇಡ, ಅದು ಬೇಡ. ಅದು ಮೇಲೆ ಉಂಟು. ಮೇಲಿದ್ರೆ ಮರ ಇಲ್ವೇನೆ? ಮರ ಇಲ್ಲಿ ನದಿ. ಇಲ್ಲಿ ನದಿ, ಅಲ್ಲಿ ಮರ. ಮರಕ್ಕೆ ತಬ್ಬಿಕೊಂಡು ಬೆಳೆದಿದೆ ಲತೆ. ಆ ಲತೆಯಲ್ಲಿ ಅರಳಿದಂತ ಹೂ. ನನಗೆ ಅದೇ ಹೂ ಬೇಕು. ಅದನ್ನು ಕೊಯ್ಯುವುದಕ್ಕಾಗುವುದಿಲ್ಲ. ಯಾಕೆ? ಇಲ್ಲಿ ನದಿ ಇದೆ, ಬಿದ್ದರೆ. ಅಯ್ಯೋ, ಇಲ್ಲಿ ನದಿ ಇದ್ರೆ ಮರದ ಬುಡ ಇರುವುದಿಲ್ಲ ಹೇಳು? ಅಲ್ಲಿ ನದಿಯ ದಡದಲ್ಲಿ. ಅದು ಬಾಗಿದೆ. ಬಾಗಿದ್ರೆ ಅನುಕೂಲ ಆಗ್ತದೆ ಮರ ಏರುವುದಕ್ಕೆ. ನೀರಿಗೆ ಬೀಳುವುದಕ್ಕ ನೀನು ಅಪಶಕುನ ಹೇಳ್ಬೇಡ. ನೀನು ಹೇಳಿದ್ದು ಎಚ್ಚರಿಕೆ ನೀಡಿದ್ದು. ಇಷ್ಟೊತ್ತು ನೀರಲ್ಲೇ ಆಟ ಆಡಿದ್ದಲ್ವ ನಾವು? ಮತ್ತೆ ನೀರಿಗೆ ಬೀಳುದುಂಟ ನಾವು? ಆಡುವುದು ಬೇರೆ, ಬೀಳುವುದು ಬೇರೆ ಅಲ್ವಾ? ನೋಡುವ ಆಗುವುದಿಲ್ಲ.
ನದಿಗ ಸಾವಿನಲು ಸೆಣಸುದಿಗ ಬಾಲಯ ಪನಸುದ ಪೊರೆದ ನೈದಿ ಬಿಸಿಗವ ಬಗೆಯ ವಿಚಿತ್ರ ಇದು. ರಾಕ್ಷಸರನ್ನು ವಧಿಸಿ ವರ್ತಮಾನವನ್ನು ಗುರುಗಳಲ್ಲಿ ತಿಳಿಸಬೇಕು ಅಂತ ನಾದಾದಿಸಿ ಬರ್ತಾ ಇದ್ರೆ ರಭಸವಾಗಿ ಹರಿತಿರುವಂತಹ ನೀರಿನಲ್ಲಿ ಆರ್ತನಾದ ಕಾಪಾಡಿ ಕಾಪಾಡಿ ಹಿಂದೆ ಮುಂದೆ ಆಲೋಚನೆ ಮಾಡಲಿಲ್ಲ. ಒಮ್ಮೆಗೆ ನೀರಿಗೆ ಧುಮುಕಿದೆ. ಓಯ್, ನನಗೆ ಈಗ ಗೊತ್ತಾದ್ದಲ್ವಾ ಏನು ಇಷ್ಟು ಭಾರ ಹೊರಲಿಕ್ಕೆ ನನ್ನಿಂದ ಕೂಡ್ತದೆ ಅಂತ. ನೀರಿನಲ್ಲಿ ಗೊತ್ತಾಗ್ಲಿಲ್ಲ. ಮೇಲೆ ಬರುವಾಗ ಎಂತಹ ಭಾರ ಇದು. ಹೊಟ್ಟೆ ದೊಡ್ಡದುಂಟು. ಹೌದು, ನೋಡಿದ್ರೆ ಮದುವೆ ಆದಾಗೆ ಕಾಣುವುದಿಲ್ಲ. ಅಲ್ಲಲ್ಲ, ನಾನು ಕಾಪಾಡಿದ್ದೀಗ ಅನರ್ಥ ಆಯ್ತಾ ಹೇಗೆ? ಅಲ್ಲಲ್ಲ, ಅದಲ್ಲ. ಈ ಹೊಟ್ಟೆಯ ಸಮಸ್ಯೆ ಇದ್ರೆ ಇವನು ಹಾರಿದ್ದ ನೀರಿಗೆ. ಛೇ, ಆಗ ಓ ಇದು ಅದಲ್ಲ ಸಮಸ್ಯೆ. ಮತ್ತೆ ಬಿದ್ದದ್ದು ನೀರಿಗೆ ಅಲ್ವಾ? ಹೌದು. ನೀರು ಕುಡಿದಿದ್ದಾಳೆ ಅಷ್ಟೇ ಆದ ಕಾರಣ ಹೊಟ್ಟೆ ದೊಡ್ಡ. ಹೋಯ್, ಕುಡಿದ ನೀರು ಹೊಟ್ಟೆಯಲ್ಲಿ ಇದ್ರೆ ಅದು ಪ್ರಾಣಕ್ಕೆ ಅಪಾಯ ಅಂತೆ. ಹೌದು. ಮೊದಲು ಅದನ್ನು ಕಾರಿಸಬೇಕು ಅಲ್ವಾ? ನಿಲ್ಲಿ ನಿಲ್ಲಿ, ಅದು ವ್ಯಾಸ ಮಾಡುವ. ನೋಡಿ, ಹೌದಾ? ಆಗ ನಿಶಬ್ದ ಇತ್ತು. ಈಗ ಅಮ್ಮ ಸ್ವಲ್ಪ ಜೀವ ಉಂಟು ಅಂತಾಯ್ತು. ಆದ್ರೆ ಒಂದು ಹೊರಗಿರುವ ಈಗ ನೋಡಿದ್ದಲ್ಲ ನಾನು ಮುಖ. ಮೈ ಸಿರಿಯ ಸೌಭಾಗ್ಯವನ್ನು ಪರಿಕಿಸಿ ಹೊರಗಿರುವ ಸುಮಕೋ ಮನೆಯ ಮೈ ಸಿರಿಯ ಸೌಭಾಗ್ಯವನ್ನು ಪರಿಕಿಸಿ ನಿರುಗಿಸುತ್ತ ಮನಸ್ಸು ನಿರುಗಿಸುತ್ತ ಮನಸ್ಸು ಮನ ಭಿತ್ತಿಯೊಳು ಬಣ್ಣಿಸಿದ ಅರೇ ಅಮಮ